ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದರೆ ಸೊಳ್ಳೆಗಳ ಕಾಟ, ಶೌಚಾಲಯವಿಲ್ಲ, ಶುದ್ಧ ಕುಡಿಯುವ ನೀರಿಲ್ಲ, ಕನಿಷ್ಠ ಮೂಲ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ. ವಿದ್ಯಾಭ್ಯಾಸಕ್ಕೆ ಕಾಲೇಜಿಗೆ ಕಟ್ಟಡವೇ ಇಲ್ಲ. ಹೀಗೆ ಇಲ್ಲಗಳ ನಡುವೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ದುಸ್ಥಿತಿ. ಇಷ್ಟೆಲ್ಲ ಸಮಸ್ಯೆಗಳಿರೋದು ಯಾವುದೋ ಗ್ರಾಮೀಣ ಪ್ರದೇಶದ ಹಿಂದುಳಿದ ಗ್ರಾಮದಲ್ಲಿ ಅಂತ ತಿಳಿಯಬೇಡಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇದ್ದಾರಲ್ಲ ಸಿದ್ದರಾಮಯ್ಯ, ಅವರದೇ ತವರು ಜಿಲ್ಲೆಯಲ್ಲಿ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಮೈಸೂರು ಜಿಲ್ಲೆ ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ್ ಪ್ರತಿನಿಧಿಸುವ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಥೆ ಇದೆ. ಸರ್ಕಾರಿ ಶಾಲಾ ಕಾಲೇಜು ಎಂದರೆ ಮೂಗು ಮುರಿಯುತ್ತಿರುವ ಈ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿರುವುದು ಎದ್ದು ಕಾಣುತ್ತಿದೆ. ಹುಲ್ಲಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಕಾಲೇಜು ಕೇವಲ ವಾಣಿಜ್ಯ ವಿಭಾಗವನ್ನ ಮಾತ್ರ ಹೊಂದಿದೆ. ಕಲಾ ಮತ್ತು ವಿಜ್ಞಾನ ವಿಭಾಗಗಳನ್ನು ಮುಚ್ಚಲಾಗಿದೆ. ಕಲಾ ವಿಜ್ಞಾನ ವಿಭಾಗಗಳಿಲ್ಲದೆ ವಿದ್ಯಾರ್ಥಿಗಳು ಖಾಸಗಿ ಕಾಲೇಜುಗಳತ್ತ ಒಲವು ತೋರಿಸುತ್ತಿದ್ದಾರೆ. ಸುಸಜ್ಜಿತ ಕಟ್ಟಡವಿಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷಕ್ಕೆ ಕಡಿಮೆಯಾಗುತ್ತಾ ಬಂದಿದೆ. ಹುಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 414ರ 1 ಎಕರೆ 6 ಗುಂಟೆ ಪ್ರದೇಶದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನೀಡಲಾಗಿದೆ. ಮಾಜಿ ಶಾಸಕ ಬಿ ಹರ್ಷವರ್ಧನ್ ಅವರ ಅಧಿಕಾರದ ಅವಧಿಯಲ್ಲಿ ಹುಲ್ಲಹಳ್ಳಿಯ ಸರ್ಕಾರಿ ಪಿಯು ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ 2018-19ನೇ ಸಾಲಿನಲ್ಲಿ 1.36 ಕೋಟಿ ರುಗಳನ್ನು ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಅನುದಾನ ಬಿಡುಗಡೆಯಾಗಿ 3-4 ವರ್ಷಗಳೇ ಕಳೆಯುತ್ತಾ ಬಂದರೂ ಕಾಲೇಜು ಕಟ್ಟಡ ಮಾತ್ರ ನಿರ್ಮಾಣವಾಗಿಲ್ಲ. ಕಾಲೇಜು ಕಟ್ಟಡವಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ತಾತ್ಕಾಲಿಕವಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಿಯು ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ನಡೆಸಲಾಗುತ್ತಿದ್ದು, ಆ ಕಟ್ಟಡಗಳು ಮಳೆ ಬಂದರೆ ಸೋರುತ್ತಿವೆ. ಶೌಚಾಲಯ ವ್ಯವಸ್ಥೆ ಇಲ್ಲ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಕಾಲೇಜಿಗೆ ಬಂದರೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಎಂಬ ಆತಂಕ ಕಾಡುತ್ತಿದೆ ಎಂದು ವಿದ್ಯಾರ್ಥಿಗಳು ಅಳವತ್ತುಕೊಂಡಿದ್ದಾರೆ. ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯ ಕಲ್ಪಿಸಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಕಾಲೇಜಿನ ಕೊಠಡಿ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಮೂಲಸೌಕರ್ಯ ಕಲ್ಪಿಸುವರಿ ಎಂಬುದನ್ನ ಕಾದು ನೋಡಬೇಕಿದೆ. MPCಯಲ್ಲಿ ಓದುತ್ತಿದ್ದೇನೆ. ನಾನು 2 ವರ್ಷದ ಹಿಂದೆನೂ ಹೈಸ್ಕೂಲು ಪ್ರೈಮರಿಲೇ ಓದಿದ್ದು ಹುಳ್ಳಳ್ಳಿಲೇನೆ. ಗೌರ್ಮೆಂಟ್ ಕಾಲೇಜ್ ಸ್ಕೂಲು ಕಾಲೇಜ್ಗಳನ್ನೇ ಇಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಬಂದಾಗ ಯಾವ ಸೌಲಭ್ಯನೂ ಇಲ್ಲ. ನನ್ನ ಜೊತೆ ಫ್ರೆಂಡ್ಸ್ಗಳು ಓದೋರೆಲ್ಲ ಇಲ್ಲಿಂದ ಬೇರೆ ತಗೊಂಡು ಇಲ್ಲಿ ಸೌಲಭ್ಯ ಇಲ್ಲ. ಕಲಾ ವಿಭಾಗ ಇಲ್ಲ, ವಾಣಿಜ್ಯ ವಿಭಾಗ ಮಾತ್ರ ಇರೋದು. ಆಮೇಲೆ ನೀರುಗಳೆಲ್ಲ ಸೋರುತ್ತಾ ಮಳೆ ಬಂದಾಗ, ಈಗ ಮಳೆ ಟೈಮಲ್ಲಿ ಡೆಂಗು ಜ್ವರ ಜಾಸ್ತಿ ಇರೋದ್ರಿಂದ ಸೊಳ್ಳೆ ಎಲ್ಲ ಕೊಚ್ಚಿಸ್ಕೊಂಡು ಅಲ್ಲೇ ಕೂತಿರ್ತೀವಿ. ಅದರಿಂದ ನಮಗೆ ಸೌಲಭ್ಯ ಇಲ್ಲ ಅಂತ ಬೇರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಜೊತೆಗೋದವರು ಬೇರೆ ಕಡೆ ಹೋಗಿ ಸೇರ್ಕೊತವ್ರೆ. ನಾವು ಇನ್ನೂ ಗೌರ್ಮೆಂಟ್ ಕಾಲೇಜ್ ಉಳಿಬೇಕು ಅಂತಂತಂದ್ರೆ ಇದೆಲ್ಲ ನಮ್ಗೆ ನಿರ್ಮಾಣ ಮಾಡ್ಕೊಡಿ. ಗೌರ್ಮೆಂಟಿಂದ 1,36,00,000 ಟ್ರಾನ್ಸ್ಫರ್ ಆಗಿದ್ರು ಇನ್ನೂ ಏನು ನಮ್ಗೆ ನಿರ್ಮಾಣ ಮಾಡಿಲ್ಲ. 3 ವರ್ಷ ಆಯಿತು. ಆಮೇಲೆ ಪಾಠ ಮಾಡೋವಾಗ ನೀರೆಲ್ಲ ಸೋರುತ್ತಾ, ಬಣ್ಣ ಗಿಣ್ಣ ಏನು ತುಂಬಿಸಿಲ್ಲ, ಗಲೀಜಾಗಿರ್ತ ರೂಮ್ ಎಲ್ಲ. ಆಮೇಲೆ ಹೆಣ್ಮಕ್ಳಿಗೆ ತುಂಬ ಸಮಸ್ಯೆ ಆಗುತ್ತೆ. ಶೌಚಾಲಯ ಇಲ್ಲ, ಇನ್ನೂ ಹೈಸ್ಕೂಲ್ ಶೌಚಾಲಯನ ಬಳಸ್ತಾರೆ. ಗಂಡು ಮಕ್ಳಿಗಂತೂ ಶೌಚಾಲಯ ಇಲ್ಲ, ಶುದ್ಧವಾದ ಕುಡಿಯುವ ನೀರಿಲ್ಲ. ಶಾಯಿಸ್ತಾ ಕಾಲೇಜ್ ಅಂತ ನಾನು ದ್ವಿತೀಯ PUC ಓದ್ತಿದ್ದೀನಿ. ನಾನು 2 ವರ್ಷದಿಂದ ಇದೇ ಕಾಲೇಜಲ್ಲಿ ಓದಿದ್ದು. ನಮ್ಗೆ ಯಾವುದೇ ತರಹದ ಕಟ್ಟಡ ಸೌಲಭ್ಯ ಇಲ್ಲ. ನಾವು ಹೈಸ್ಕೂಲ್ ಬಿಲ್ಡಿಂಗಲ್ಲೇ ಓದ್ತಿರೋದು. ಯಾವುದೇ ನೀರಿನ ಸೌಲಭ್ಯ ಇಲ್ಲ, ಶೌಚಾಲಯ ಸೌಲಭ್ಯ ಇಲ್ಲ. ಗೌರ್ಮೆಂಟಿಂದ ಕಟ್ಟಡ ಕಟ್ಟಕ್ಕೆ ಕಾಸು ಸ್ಯಾಂಕ್ಷನ್ ಆಗಿದ್ದು ಇನ್ನೂ ಕಾಮಗಾರಿ ನಡೆದಿಲ್ಲ. 4-5 ವರ್ಷ ಆಯಿತು ಕಾಸು ಸ್ಯಾಂಕ್ಷನ್ ಆಗಿನೂ ಇನ್ನೂ ಯಾವುದೇ ಥರ ಕಾಮಗಾರಿ ನಡೆದಿಲ್ಲ. ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಇಲ್ಲ. ಸ್ವಚ್ಛತೆ ಇಲ್ಲದಿಂದ ಸೊಳ್ಳೆಗಳ ಕಾಟ, ಓದೋಕ್ಕೆ ಇದ್ದಿರಲ್ಲ, ನೀರುಗಳೆಲ್ಲ ಬೀಳುತ್ತೆ, ಓದುವಾಗ ಪಾಠ ಮಾಡೋಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಹೈಸ್ಕೂಲ್ ಬಿಲ್ಡಿಂಗಲ್ಲೇ ಇದ್ದೀನಿ. ಶೌಚಾಲಯ ಬಾಯ್ಸ್ ಗರ್ಲ್ಸ್ಗಿಲ್ಲ, ಕುಡಿಯೋ ನೀರು ಸೌಲಭ್ಯ ಇಲ್ಲ. ಬೇಗ ಒಂದು ಕಟ್ಟಡನ ನಿರ್ಮಾಣ ಮಾಡ್ಕೊಡ್ಬೇಕಂತ ಕೇಳ್ಕೊತೀನಿ. ಮತ್ತು ಕಲಾ ವಿಭಾಗಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ಬರೀ ವಾಣಿಜ್ಯ ವಿಭಾಗ ಒಂದೇ ಇರೋದು. ಮತ್ತು ಸ್ಟ್ರೆಂತು ಕಡಿಮೆ ಆಗ್ತಾ ಇದೆ. ಎಲ್ಲ ಬೇರೆ ಬೇರೆ ಕಾಲೇಜ್ ಹೊಂಟೋಗ್ತಾ ಇದ್ದಾರೆ ಕಲಾ ವಿಭಾಗ ಇಲ್ಲದ್ರಿಂದ. ಅದು ಕಲಾ ವಿಭಾಗ ಒಂದು ನಿರ್ಮಾಣ ಆದರೆ ಜಾಸ್ತಿ ಸ್ಟ್ರೆಂತು ಬರ್ಬೋದು. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ನಾವು ಬೆಳೆಸ್ಬೋದು. ಅದರಿಂದ ತಾವುಗಳು ಒಂದು ಕಟ್ಟಡನ ನಿರ್ಮಾಣ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರು ಡಿ, ಹುಲ್ಲಳ್ಳಿ RTA ಕಾರ್ಯಕರ್ತ. ಇವತ್ತು ನಾನು ಏನು ವಿಷಯಕ್ಕೆ ಬಂದಿದ್ದೀನಿ ಅಂದರೆ, ಮಾಧ್ಯಮದ ಮುಂದೆ ನಮ್ಮ ಹುಲ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅನುದಾನವಾಗಿದ್ದು 2018-19ನೇ ಸಾಲಿನಲ್ಲಿ ಕಟ್ಟಡ ಉದ್ಘಾಟನೆಗಾಗಿ 1,36,00,000 ಅನುದಾನವಾಗಿದ್ದು, ಈ ಕಾಮಗಾರಿ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಯಾವುದೋ ಕಾರಣಾಂತರದಿಂದ ಕಂಪ್ಲೀಟ್ ಆಗದೆ
ಸರ್ಕಾರಿ ಅಧಿಕಾರಿಗಳು ಈಗಿನ ಶಾಸಕರ ಗಮನಕ್ಕೆ ಬರದೇ ಇರ್ಬೋದು ಅಂತ ನಾವು ಅನಿಸಿಕೆ ಆಗಿದ್ದು, ಇದರ ಜೊತೆಗೆ ನಮ್ಮ ದುಡ್ಡು 1,36,00,000 ಬೇರೆ ಕಡೆ ಹೋಗೋ ಅರಿವು ಬಂದಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ನಾವು ಉಳ್ಳಳ್ಳಿ ಗ್ರಾಮದ ಸಮಸ್ತ ಜನರು 80 ಹಳ್ಳಿ ಜನರು ಸೇರಿ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಅಂದ್ಕೊಂಡಿದ್ವಿ. ಕಡೆಗಣಿಸಿದ್ರೆ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೋತೀವಿ ಅಂತ ಹೇಳ್ತಾ ನಾವು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡು.